ಬಂದ್ಬಿಟ್ಟು ಚಿಕೋ ಬ್ರ್ಯಾಂಡಿಂದ ನಾನು ವೆಟ್ ವೈಪ್ಸ್ ತರಿಸಿದ್ದೀನಿ. ಸೊ ಇದು ಯಾವುದೂ ಕೂಡ ಯಾವುದು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಎಲ್ಲ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು. ನನಗೆ ಯಾವುದು ಸಬ್ಸ್ಕ್ರೈಬರ್ ನೀವು ಆಗಿಲ್ಲ ತಡ್ಕೊಳ್ಳುತ್ತೆ ಅಂತ. ಸೊ ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫುಲ್ 2 ಏನು ತೊಗೊಂಡೋಗಲ್ಲ, ಇದರಲ್ಲಿ ಒಂದು ತೊಗೊಂಡೋಗ್ತೀನಿ. ಸೊ ಅದೇ ಥರ ಇದರಲ್ಲೂ ಕೂಡ ಓಪನ್ ಮಾಡಿ ಒಂದು ನನಗೆ ಎಷ್ಟು ಯೂಸ್ ಆಗ್ಬೋದು ಹಾಸ್ಪಿಟಲಲ್ಲಿ ನೋಡಿಕೊಂಡು ಒಂದು 6 ಆ ಥರ. ಸೊ ಇದರಲ್ಲಿ ಈ ಥರದ ಮಷಿನ್ ಬರುತ್ತೆ, ಆಮೇಲೆ ಈ ಥರ ನಿಪ್ಪಲ್ ಸಕ್ ಮಾಡೋಕ್ಕೆ ಬರುತ್ತೆ. ಆ್ಯಂಡ್ ಆಮೇಲೆ ಇದು ಏನಂತಾರೆ ಪಾಪುಗೆ ಫಿಲ್ ಮಾಡೋಕ್ಕೆ ಬಾಟಲ್ ಜೊತೆ ಬರುತ್ತೆ. ಆ್ಯಂಡ್ ಪಾಪುಗೆ ಇದು 2 ಪೇರ್ ಆಫ್ ಚಪ್ಪಲ್ ಅಂತ ನೋಡಿ, ಈ ಥರ ಒಂದು ಸಾಫ್ಟಾಗಿದೆ, ಇದೊಂದು ಪೇರ್ ತೊಗೊಂಡಿದ್ದೀನಿ ಹಾಕ್ಕೊಳ್ಳಿಕ್ಕೆ. ಆ್ಯಂಡ್ ಆಮೇಲೆ ಇದೊಂದು ಈ ಥರ ಚಪ್ಪಲ್. ಹಾಯ್ ಆಲ್, ವೆಲ್ಕಮ್ ಟು ಪಾರ್ಟ್ 2. ಸೊ ಪಾರ್ಟ್ 1 ತುಂಬ ಉದ್ದ ಆಗುತ್ತೆ ಅಂತ ಪಾರ್ಟ್ 2 ಅಲ್ಲಿ ನಾನು ಬೇಬಿದು ಮತ್ತು ನಂದು ಪ್ರಾಡಕ್ಟ್ಸ್ ಏನೇನು ಪರ್ಚೇಸ್ ಮಾಡಿದೆ ಅಂತ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಫುಲ್ ನೋಡಿ. ಸೊ ಇಷ್ಟೊತ್ತು ನಾನು ಕ್ಲಾತ್ಸ್ ತೋರಿಸಿದ್ನಲ್ಲ, ನಂದು ಮತ್ತು ಬೇಬಿದು ಏನೇನು ಕ್ಯಾರಿ ಮಾಡ್ತಿದ್ದೀನಿ ಅಂತ. ಸೊ ಅದಷ್ಟು ಆದಮೇಲೆ ಸೊ ಇವಾಗ ವೆನ್ ಕಮ್ ಟು ಪ್ರಾಡಕ್ಟ್, ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಚಿಕೋ ಬ್ರ್ಯಾಂಡಿಂದ ನಾನು ವೆಟ್ ವೈಪ್ಸ್ ತರಿಸಿದ್ದೀನಿ. ಸೊ ಇದು ಯಾವುದೂ ಕೂಡ ಯಾವುದು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಎಲ್ಲ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು. ನನಗೆ ಯಾವುದು ಸಬ್ಸ್ಕ್ರೈಬರ್ ನೀವು ಆಗಿಲ್ಲ. ಸೊ ನೀವು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದರೆ ಮೇ ಬಿ ನನಗೂ ಫ್ಯೂಚರಲ್ಲಿ ಈ ಥರ ಪ್ರಮೋಷನ್ಸ್ ಬರುತ್ತೆ ಅಂತ ಅಂದ್ಕೊತೀನಿ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಕನ್ನಡದವ್ರನ್ನ ಪ್ರೋತ್ಸಾಹಿಸಿ, ಓಕೆನಾ. ಸೊ ಚಿಕು ಬ್ರ್ಯಾಂಡ್ ಅವ್ರದ್ದು ತೊಗೊಂಡಿದ್ದೀನಿ ನಾನು, ಆಫರಲ್ಲಿತ್ತು ಅಂತ. ಆ್ಯಂಡ್ ಇಟ್ ಈಸ್ ಆಲ್ಸೋ ಗುಡ್ ಅಂತ ನಾನು ಕೇಳ್ಪಟ್ಟೆ, ರಿವ್ಯೂಸಲ್ಲೆಲ್ಲ ನೋಡಿ ತೊಗೊಂಡಿದ್ದೀನಿ. ವೆಟ್ ವೈಪ್ಸು ತುಂಬ ಇಂಪಾರ್ಟೆಂಟು ಬೇಬೀಸ್ಗೆ. ಸೊ ಈ ಥರ ಟೈಮಲ್ಲಿ ಪೀ ಮಾಡಿದಾಗ ಆಗಿರ್ಬೋದು, ಮೋಷನ್ ಪಾಸ್ ಮಾಡಿದಾಗ ಅವರಿಗೆಲ್ಲ ಯೂಸ್ ಮಾಡೋದಕ್ಕೆ ಅಂತ ಈ ವೆಟ್ ವೈಪ್ಸ್ ಸೆಟ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಆಮೇಲೆ ತುಂಬ ಇಂಪಾರ್ಟೆಂಟು ಬೇಬೀಸ್ಗೆ ಪ್ಯಾಂಪರ್ಸ್ ಅಂತೀನಿ, ಪ್ಯಾಂಟ್ಸ್ ಯೂಸ್ ಮಾಡೋದು. ಸೊ ಕಂಪ್ಲೀಟ್ ಪ್ಯಾಂಟ್ಸ್ ನಾನು ಲಿಟಲ್ಸ್ ಅವ್ರದ್ದು ಆರ್ಡರ್ ಮಾಡಿದ್ದೀನಿ. ಸೊ ಸೆಟ್ ಆಫ್ ಇದು ಬಂದ್ಬಿಟ್ಟು ಇಲ್ಲಿ ಸೈಜಸ್ ಇರುತ್ತೆ. ಸೊ ನಾನು ಬಂದುಬಿಟ್ಟು NB ಅಂದರೆ ನ್ಯೂ ಬಾರ್ನ್. ಸೊ ಅಪ್ ಟು 4 kgs 40 ಕಾಟನ್ ಪ್ಯಾಡ್ ಬರುತ್ತೆ, ಅಪ್ ಟು 5 kgsವರೆಗೂ ಇದು ತಡ್ಕೊಳ್ಳುತ್ತೆ ಅಂತ. ಸೊ ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫುಲ್ 2 ಏನು ತೊಗೊಂಡೋಗಲ್ಲ, ಇದರಲ್ಲಿ ಒಂದು ತೊಗೊಂಡೋಗ್ತೀನಿ. ಸೊ ಅದೇ ಥರ ಇದರಲ್ಲೂ ಕೂಡ ಓಪನ್ ಮಾಡಿ ಒಂದು ನನಗೆ ಎಷ್ಟು ಯೂಸ್ ಆಗ್ಬೋದು ಹಾಸ್ಪಿಟಲಲ್ಲಿ ನೋಡಿಕೊಂಡು ಒಂದು 6 ಆ ಥರ ಪ್ಯಾಕ್ ಮಾಡ್ಕೊತೀನಿ. ಸೊ ಇದೆರಡು. ಆ್ಯಂಡ್ ಆಮೇಲೆ ಅಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಬೇಬೀಸ್ಗೆ ಅವರೇ ಸ್ನಾನ ಮಾಡಿ ಕೊಡ್ತಾರೆ. ಐ ಆಮ್ ನಾಟ್ ಶ್ಯೂರ್ ಅಲ್ಲಿ ಅವರು ಸೋಪ್ ಅವ್ರಿಗೆ ಯೂಸ್ ಮಾಡ್ತಾರಾ ಇಲ್ಲ ಕೇಳ್ತಾರ ಅಂತ. ಇನ್ ಕೇಸ್ ಕೇಳಿದ್ರೆ ನಮ್ಮ ಹತ್ರ ಇರಲಿ ಅಂತ ಹೇಳಿ ಟೆಡಿ ಬಾರ್ ಅವ್ರದ್ದು ಬೇಬಿಗೆ ಸೋಪ್ ತೊಗೊಂಡಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ ಇಷ್ಟು ಚಿಕ್ಕ ಸೋಪ್ ಎಷ್ಟು ಕಾಸ್ಟ್ಲಿ ಇದೆ ಬೇಬೀಸ್ಗೆ. ಸೊ ನಮ್ಮದೆಲ್ಲ 4-5 ಸೋಪ್ ಬಂದುಬಿಡುತ್ತೆ ಇದೊಂದು ಸೋಪ್ ಬೆಲೆಯಲ್ಲಿ. ಸೊ ಆ್ಯಕ್ಚುಲಿ ಬೇರೆ ಬೇರೆ ಬ್ರ್ಯಾಂಡೆಲ್ಲ ಇದೆ ಅಂತ ಹೇಳ್ತಾರೆ. ಸೊ ನಾನು ಇವಾಗ ಸದ್ಯಕ್ಕೆ ಈ ಬ್ರ್ಯಾಂಡ್ ತೊಗೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ ಯಾವ್ದು ಸೂಟ್ ಆಗುತ್ತೆ ಅಂತ. ಸೊ ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಗೋಯಿಂಗ್ ಫರ್ದರ್ ನಿಮಗೆಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಅಂದರೆ ನನ್ನ ಬೇಬಿಗೆ ಸೆಟ್ ಆಯಿತಾ ಇಲ್ವಾ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ. ಸೊ ಇದು ಒಂದು ಸೋಪು. ಆ್ಯಂಡ್ ಆಮೇಲೆ ನಮ್ಮ ಕಡೆ ನಾವು ದಿಷ್ಟಿ ಅದೆಲ್ಲ ಆಗುತ್ತೆ ಅನ್ನೋದನ್ನು ನಂಬ್ತೀವಿ. ಸೊ ಅದಕ್ಕೆ ಈ ಥರ ಬೇಬಿಗೆ ಮತ್ತು ನನಗೆ ಇಬ್ಬರಿಗೂ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಹರ್ಬಲ್ ಕಾಜಲ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಬೇಬಿ ಕಾಜಲ್ ಕೂಡ, ಬೇಬಿ ಸೇಫು. ಸೊ ಇದೊಂದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಟು ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಇದು. ನನಗೆ ಪ್ರಾಡಕ್ಟ್ಸ್ಗೆಲ್ಲ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಒಂದೊಂದು ಟೈಮಲ್ಲಿ ಏನು ಇಷ್ಟೊಂದು ಕಾಸ್ಟ್ಲಿ ಇದೆ ಅಂತ ಅನ್ನಿಸ್ತಾಯಿತ್ತು. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಇದೊಂದು. ಆಮೇಲೆ ನನಗೆ ಅಂತ ಹೇಳಿ ಮಾಮೀಸ್ಗೆ ತುಂಬ ಇಂಪಾರ್ಟೆಂಟು ಇದು ಏನಂತಾರೆ ಬ್ರೆಸ್ಟ್ ಪ್ಯಾಡ್ಸು. ಸೊ ಆ ಥರದ್ದು ಮಿಲ್ಕೆಲ್ಲ ಇದಾದಮೇಲೆ ಇನ್ ಕೇಸ್ ಲೀಕೇಜ್ ಆಗ್ತಿದೆ ಅಂತ ಹೇಳಿದಾಗ ಲೀಕೇಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನೆಲ್ಲ ಎಲ್ಲರ ಹತ್ರ ಅಡ್ವೈಸ್ ತೊಗೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಯಾವ್ಯಾವ ಯೂಸ್ ಆಗುತ್ತೋ ಅದು ಮಾತ್ರ ಪರ್ಚೇಸ್ ಮಾಡಿರೋದು, ಸುಮ್ಮನೆ ಎಲ್ಲ ಯಾವುದು ತೊಗೊಂಡಿಲ್ಲ. ಸೊ ಇದು 2 ಆರ್ಡರ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ 1 ಪೀಸೇ ಸಾಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 2 ಇದ್ದಿದ್ದರಿಂದ ಸೊ ನನಗೆ 2 ಬಂತು. ಸೊ ಇದೆರಡು ಇದು ಬ್ರೆಸ್ಟ್ ಪ್ಯಾಡು. ಆ್ಯಂಡ್ ಆಮೇಲೆ ಬೇಬಿಗೆ ಮೋಸ್ಟ್ ಇಂಪಾರ್ಟೆಂಟು ಇದು ಏನಂತಾರೆ
ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್. ಇದರಲ್ಲಿ 2 ಟೈಪ್ಸ್ ಬರುತ್ತೆ, ಮ್ಯಾನ್ಯುಯಲ್ ಆ್ಯಂಡ್ ಎಲೆಕ್ಟ್ರಿಕ್. ನಾನು ನನ್ನ ಸಿಸ್ಟರ್ ಇನ್ ಲಾ ಇದ್ದಾರಲ್ಲ ಅವರು ಕೇಳಿದ್ದೆ. ಸೊ ನಾನು ಮ್ಯಾನ್ಯುಯಲೇ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಕಮ್ಮಿ ರೇಟ್ ಇತ್ತು. ಬಟ್ ಆದರೆ ಅದು ಕಮ್ಮಿ ಪ್ರೈಸ್ ಅಂತ ಹೇಳಿ ತೊಗೊಂಡ್ಬಿಟ್ಟು ಅವ್ರಿಗೆ ಆ್ಯಕ್ಚುಲಿ ಅದು ಯೂಸ್ ಆಗಿಲ್ಲ ಅಂತೆ ಮ್ಯಾನ್ಯುಯಲ್ಲು. ಸೊ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರು. ಸೊ ಇದು ಎಲೆಕ್ಟ್ರಿಕ್ ತೊಗೊಂಡು ಯೂಸ್ ಆಗುತ್ತೆ ಅಂತ, ಐ ಮೀನ್ ಅವ್ರು ಏನು ಮಾಡಿದ್ದಾರೆ, ಫಸ್ಟ್ ಮ್ಯಾನ್ಯುಯಲ್ ತೊಗೊಂಡಿದ್ದಾರೆ, ಅದು ಯೂಸ್ ಆಗಿಲ್ಲ, ಅದಕ್ಕೂ ಇನ್ವೆಸ್ಟ್ ಮಾಡಿದ್ದಾರೆ. ಆಮೇಲೆ ಎಲೆಕ್ಟ್ರಿಕ್ ತೊಗೊಂಡಿದ್ದಾರೆ, ಇದಕ್ಕೂ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಮ್ಯಾನ್ಯುಯಲ್ ವೇಸ್ಟ್ ಆಗಿಬಿಟ್ಟಿದೆ, ಎಲೆಕ್ಟ್ರಿಕ್ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಸೊ ಅದರಿಂದ ನಾನು ಕೂಡ ಸರಿ ಓಕೆ, ಎರಡೆರಡಕ್ಕೆ ಯಾಕೆ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಐ ಆಲ್ಸೋ ವೆಂಟ್ ಅಹೆಡ್ ವಿತ್ ದಿಸ್ ಇದು ಎಲೆಕ್ಟ್ರಿಕ್ ಪಂಪೆ ತೊಗೊಳ್ಳೋಣ, ಯೂಸ್ ಆಗುತ್ತೆ, ಹಾಸ್ಪಿಟಲ್ಗೂ ಯೂಸ್ ಆಗುತ್ತೆ, ಆ್ಯಂಡ್ ಆಮೇಲೆ ಫ್ಯೂಚರ್ ಫರ್ದರ್ ಕೂಡ ಯೂಸ್ ಆಗುತ್ತೆ. ನಾವು ಬೇಬಿಗೆ ಯಾವಾಗವರೆಗೂ ಮಿಲ್ಕ್ ಕೊಡ್ತೀವಿ ಯಾವಾಗವರೆಗೂ ಅಂತ ಹೇಳ್ಬಿಟ್ಟು ಇದು ಆರ್ಡರ್ ಮಾಡಿದೆ. ಸೊ ಇದರಲ್ಲಿ ಈ ಥರದ ಮಷಿನ್ ಬರುತ್ತೆ, ಆ್ಯಂಡ್ ಆಮೇಲೆ ಈ ಥರ ನಿಪ್ಪಲ್ ಸಕ್ ಮಾಡೋಕ್ಕೆ ಬರುತ್ತೆ, ಆ್ಯಂಡ್ ಆಮೇಲೆ ಇದು ಏನಂತಾರೆ ಪಾಪುಗೆ ಫೀಲ್ ಮಾಡೋಕ್ಕೆ ಬಾಟಲ್ ಹಾಕೋದಕ್ಕೆ ಕ್ಯಾಪ್ ಬರುತ್ತೆ, ಆ್ಯಂಡ್ ಆಮೇಲೆ ಅದ್ರ ಜೊತೆ ಅವರು ಚಾರ್ಜರ್ ಮತ್ತು ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ ಹೇಗೆ ಯೂಸ್ ಮಾಡೋದು ಅಂತ. ಸೊ ಇದನ್ನೆಲ್ಲ ಇನ್ನೂ ಯೂಸ್ ಮಾಡಿಲ್ಲ, ಇದರದ್ದೆಲ್ಲ ರಿವ್ಯೂಸ್ ಎಲ್ಲ ಆಮೇಲೆ ಶೇರ್ ಮಾಡ್ತೀನಿ ನಾನು ಯೂಸ್ ಮಾಡಿ ಆದಮೇಲೆ. ಸೊ ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಮೇಲೆ ಈ ಥರ ಬೇಬಿ ಬ್ರಷ್, ಈ ಥರ ಬಾಟಲ್ ಕ್ಲೀನಿಂಗ್ಗೆ ಅಂತ ಹೇಳ್ಬಿಟ್ಟು ಈ ಥರದ್ದು ಬ್ರಷ್ ಸೆಟ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ತುಂಬ ಮಿಲ್ಕ್ ಹಾಕಿ ಆದಮೇಲೆ ಸ್ಟೆಬಿಲೈಸರಲ್ಲಿ ಇಲ್ಲಾಂದರೆ ಹಾಟ್ ವಾಟರಲ್ಲಿ ಕ್ಲೀನಾಗಿ ವಾಶ್ ಮಾಡಿನೇ ನೆಕ್ಸ್ಟ್ ಯೂಸ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ನ್ಯೂ ಬೋರ್ನ್ಸ್ ಅಲ್ಲ, ಅದರಿಂದ ಸೊ ಇದೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟೇ ಐಟಮ್ ನಾನು ಹಾಸ್ಪಿಟಲ್ ಬ್ಯಾಗ್ಗೆ ಪ್ಯಾಕ್ ಮಾಡ್ತಿರೋದು. ಸೊ ಇದಿಷ್ಟು ನನಗೆ ಆ್ಯಕ್ಚುಲಿ ಎಲ್ಲ ರಿಸರ್ಚ್ ಮಾಡಿದ್ಮೇಲೆ ತಿಳಿದಿದ್ದು. ಇನ್ನೂ ಏನಾದರೂ ಆ್ಯಕ್ಚುಲಿ ಇನ್ನೂ ಒಂದು ಐಟಮ್ ಇದೆ. ಸೊ ಬಂದ್ಬಿಟ್ಟು ಚಪ್ಪಲ್, ಮಮ್ಮೀಸ್ಗೆ ಹಾಕ್ಕೊಳ್ಳೋಕ್ಕೆ ಸಾಕ್ಸ್ ಹಾಕ್ಕೊಂಡು ಆಮೇಲೆ ಅಲ್ಲಿ ಹಾಸ್ಪಿಟಲ್ ಯೂಸ್ ಮಾಡೋಕ್ಕೆ ಅಂತ ಚಪ್ಪಲ್ ತೊಗೊಂಡಿದ್ದೀನಿ. ನೀವು ಹೇಳಿ ನನಗೆ ಏನಾದರೂ ಮರ್ತಿದ್ದೀನಾ ಅಂತ. ಸೊ ನಾನು ಹಾಕ್ಕೊತೀನಿ, ಏನಾದರೂ ಮರ್ತಿಲ್ಲ ಅಂತ ಹೇಳಿದ್ರೆ ಇಷ್ಟೇ ಸಾಕಾಗುತ್ತೆ ಅಂದರೆ ಐ ಥಿಂಕ್ ಇಷ್ಟೇ ಸಾಕಾಗುತ್ತೆ ಅಂತ. ಸೊ ಹೇಳಿದ್ನಲ್ಲ 2 ಪೇರ್ ಆಫ್ ಚಪ್ಪಲ್ ಅಂತ ನೋಡಿ, ಈ ಥರ ಒಂದು ಸಾಫ್ಟಾಗಿದೆ, ಇದೊಂದು ಪೇರ್ ತೊಗೊಂಡಿದ್ದೀನಿ ಹಾಕ್ಕೊಳ್ಳಿಕ್ಕೆ, ಆಮೇಲೆ ಇದೊಂದು ಈ ಥರ ಚಪ್ಪಲ್ ಒಂದು ಪೇರ್ ತೊಗೊಂಡಿದ್ದೀನಿ. ಸೊ ಈ 2 ತೊಗೊಂಡು ಹೋಗ್ತೀನಿ ಹಾಸ್ಪಿಟಲ್ಗೆ, ಒಂದು ಹಾಕೊಂಡು ಹೋಗ್ತೀನಿ, ಇನ್ನೊಂದು ಅಲ್ಲಿ ಯೂಸ್ ಮಾಡೋದ ಹೇಗೆ ಅಂತ ನೋಡ್ತೀನಿ. ಐ ಆಮ್ ನಾಟ್ ಶೋರ್, ಲೈಕ್ 2 ಯೂಸ್ ಮಾಡ್ತೀನೋ 1 ಯೂಸ್ ಮಾಡ್ತೀನ ಅಂತ. ಅಷ್ಟೇ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನೇನಾದರೂ ಮಿಸ್ ಮಾಡಿದ್ದೀನಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಪ್ಯಾಕ್ ಮಾಡ್ಕೋತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ ನಾನು ಆದಷ್ಟು ಪ್ರೆಗ್ನೆನ್ಸಿ ರಿಲೇಟೆಡ್, ಬೇಬಿ ರಿಲೇಟೆಡ್ ವೀಡಿಯೋಸ್ ಮುಂದೆ ನನ್ನ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ಆ್ಯಂಡ್ ನನಗೆ ಮತ್ತು ಬೇಬಿಗೆ ಇಬ್ಬರಿಗೂ ನೀವು ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಇಬ್ಬರಿಗೂ ಸೇಫಾಗಿ ಹೆಲ್ದಿಯಾಗಿ ಆಚೆ ಬಂದರೆ ಚೆನ್ನಾಗಿರುತ್ತೆ ಹಾಸ್ಪಿಟಲಿಂದ ಅಂತ. ಸೊ ಹಾಸ್ಪಿಟಲಲ್ಲಿ ಏನೇನಾಯಿತು, ಹೆಂಗಾಯಿತು, ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ಈ ವೀಡಿಯೋಸ್ಗೂ ನಾನು ಯೂಟ್ಯೂಬ್ ಚಾನಲಲ್ಲಿ 1 by 1 ರಿಲೀಸ್ ಮಾಡ್ತಾ ಇರ್ತೀನಿ. ಸೊ ಹೋಪ್ಸು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಓಕೆನಾ? ನನ್ನ ಎಲ್ಲ ವೀಡಿಯೋಸ್ಗೂ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. Please don't forget to like, share and subscribe.